ಇಂಡಿಯಾ ವಿಲ್ ಬಿಕಮ್ ಎ ಫ್ಯಾಮಿನ್ ಅಂತ ಪ್ರೆಡಿಕ್ಟ್ ಮಾಡಿದ್ರು. ನಾನು ಅವಾಗೆಲ್ಲ ಐ ರಿಮೆಂಬರ್ ರೀಡಿಂಗ್ ಟೈಮ್ ಮ್ಯಾಗಝೀನ್, PL 480 ಅಂತ ಬರೋದು. ಹೌದು, ವೀಟ್ ಇಂಡಿಯಾಗೆ ಬರೋದು, ರೈಸು, ಇಂಡಿಯಾ ಇಸ್ ಅ ಪೂರ್ ಕಂಟ್ರಿ, ಸ್ಟಾರ್ವೇಷನ್ ಆಗುತ್ತೆ. ಆಮೇಲೆ ಗ್ರೀನ್ ರೆವಲ್ಯೂಷನ್ ಆಯಿತು, ಸ್ವಾಮಿನಾಥನ್ ಅದು ರಿವಲ್ಯೂಷನ್ ಆಯಿತು, ಎಲ್ಲ ಆಗಿ ವಿ ಬಿಕೇಮ್ ಸೆಲ್ಫ್ ಸಫಿಷಿಯೆಂಟ್. ಇವಾಗ ಇಫ್ ಯು ಆಸ್ಕ್ ದ ಸರ್ಕಾರ, ಗೌರ್ಮೆಂಟ್ ಹೇಳಿದ್ರೆ, ವೈ ಆರ್ ಯು ಕಂಪ್ಲೇನಿಂಗ್? ವಿ ಆರ್ ದ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ರೈಸ್ ಇನ್ ದ ವರ್ಲ್ಡ್, ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್, ಸೆಕೆಂಡ್ ಲಾರ್ಜೆಸ್ಟ್ ವೀಟ್. ನಾವು ಅಷ್ಟೊಂದು ನಮ್ಮ ಜನಕ್ಕೆ ಕೊಟ್ಟು ಬೇರೆ ಕಡೆ ಕಳಿಸ್ತಾ ಇದ್ದೀವಪ್ಪ, ಯಾಕೆ ಗಲಾಟೆ ಮಾಡ್ತೀರಾ? ಅದಕ್ಕೆ ಉತ್ತರ ಕೊಡಬೇಕು. ಅಮೇಝಿಂಗ್ ಸರ್, ಅಮೇಝಿಂಗ್ ಪ್ರಶ್ನೆ. ಆ ಪ್ರಶ್ನೆಗೂ ಸ್ವಲ್ಪ ಬೆಲೆ ಇದೆ, ಬಟ್ ಅದರ ಪ್ರಶ್ನೆಗಳ ಕೇಳ್ತಾ ಇದ್ದಾರಲ್ಲ ಅವರು ಅದು ಯಾವ ಕಾಸ್ಟಲ್ಲಿ ಇದು ಬರ್ತಾ ಇದೆ ಅಂತ ಯಾರು ನೋಡ್ತಾ ಇಲ್ಲ. ಪ್ರಾಬ್ಲಮ್ ಅದೇ. ಹೌದು, ಒಂದು ಉದಾಹರಣೆ ಹೇಳ್ತೀನಿ. ತೆಲಂಗಾಣ ಡ್ರೈಯೆಸ್ಟ್ ಸ್ಟೇಟ್ ಇನ್ ದ ಕಂಟ್ರಿ ಈಸ್ ದ ಬಿಗ್ಗೆಸ್ಟ್ ರೈಸ್ ಎಕ್ಸ್ಪೋರ್ಟರ್ ಇನ್ ದ ಕಂಟ್ರಿ. ಯಾವ ಕಾಸ್ಟಲ್ಲಿ ಮಾಡ್ತಾ ಇದೆಯಪ್ಪ ನೀನು? ಸಾಯಿಲ್ ಕಾಸ್ಟಲ್ಲಿ ಮಾಡ್ತಾ ಇದೆಯಾ? ಓಕೆ, ಹ್ಯೂಮನ್ ಲೈಫ್ ಕಾಸ್ಟಲ್ಲಿ ಮಾಡ್ತಾ ಇದೆಯಾ? ಎಕಾಲಜಿ ಕಾಸ್ಟಲ್ಲಿ ಮಾಡ್ತಾ ಇದೆಯಾ? ಯು ಆರ್ ಎಕ್ಸ್ಪ್ಲಾಯ್ಟಿಂಗ್ ಇಟ್, ಓಕೆ, ಇನ್ ದ ನೇಮ್ ಆಫ್ ಡೂಯಿಂಗ್ ಹೈಯೆಸ್ಟ್ ಎಕ್ಸ್ಪೋರ್ಟ್ಸ್. ದಟ್ಸ್ ನಾಟ್ ವಾಟ್ ಈಸ್ ರಿಕ್ವೈರ್ಡ್.